ಪ್ರಶ್ನೆ ಹೆಣ್ಣಿನ ಸಮಾನತೆಗೆ ಕುರಿತಂತೆ ನಿಮ್ಮ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಹೆಣ್ಣು ಒಂದು ಭೋಗದ ವಸ್ತು, ಮನೆಗಷ್ಟೇ ಸೀಮಿತವಾಗಿರ್ಬೇಕಂತ. ನಿಮ್ಮ ಪಥಸಂಚಲನಗಳು ಇವಾಗ ಏನು ನಾವು ನೋಡ್ತೀವಿ ಅಲ್ಲೆಲ್ಲೂ ಸಹ ಹೆಣ್ಮಕ್ಳು ಕಾಣಿಸಲ್ಲ. ಹಾಗೆ ಸರಸಂಘದ ಯಾವುದೇ ಒಂದು ನಿಮ್ಮ ಘಟಕಗಳಲ್ಲಿ ಅವರು ಇರಲ್ಲ. ಪಥಸಂಚಲನದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಭಾಗಿಯಾಗಲ್ಲ? ಅದು ಗಣವೇಶದಲ್ಲಿರಬಹುದು. ಸಮಾನತೆ ಅನ್ನೋದನ್ನ ನೀವು ಯಾಕೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ RSS ಅಲ್ಲಿ? ಅಂದ್ರೆ ಸಂವಿಧಾನಬದ್ಧವಾಗಿ ಇಲ್ವಾ ನಿಮ್ಮ ಒಂದು ಸ್ಥಾನಮಾನ ಏನು? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ಇದು ಪೂರ್ವಾಗ್ರಹದಿಂದ ಕೂಡಿದೆ ಅಂತ ನನಗನ್ಸುತ್ತೆ. ನಮ್ಮ ಸಂಘಟನೆಗೆ ಬನ್ನಿ, ನೀವು ನೋಡಿ ಹೆಣ್ಣಿನ ಸ್ಥಾನಮಾನ ಏನಿದೆ ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ನೋಡಿ, ರಾಷ್ಟ್ರ ಸೇವಿಕಾ ಸಮಿತಿ ಅಂತಾನು ನಮ್ಮ ಪರಿವಾರದ್ದೇ ಸಂಘಟನೆ ಇದೆ, ಆಯಿತಾ? ಆಮೇಲೆ ಯೂನಿಫಾರ್ಮು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಬೇರೆ ಬೇರೆ ಯೂನಿಫಾರ್ಮ್ಸು ಇರುತ್ತೆ ಅಲ್ವಾ? ಈಗ ನಾನು ಯಾಕೆ ಚೂಡಿದಾರ್ ಹಾಕ್ಕೊಂಡಿಲ್ಲ, ಸೀರೆ ಉಟ್ಕೊಂಡಿಲ್ಲ ಅಂತ ನೀವು ಕೇಳ್ದಂಗೆ ಆಯಿತು. ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಒಂದಿದೆ, ಅದರದ್ದೇ ಆದಂಥ ಒಂದು ಯೂನಿಫಾರ್ಮು ಅದಕ್ಕಿದೆ, ಅದರದ್ದು ಪಥಸಂಚಲನ ನಡೆಯುತ್ತೆ. ನೀವು ಬಂದು ನೋಡಿ, ನೀವೂ ಭಾಗವಹಿಸಿ, ಸಂತೋಷವಾಗಿ ಬನ್ನಿ. ಮತ್ತು ಈ ಪಥಸಂಚಲನದಲ್ಲೂ ನೀವು ಪಥಸಂಚಲನ ಟಿ ವಿಲಿ ನೋಡ್ತಾ ಇದ್ದೀರಮ್ಮ, ನೀವು ಪಥಸಂಚಲನ ಆ್ಯಕ್ಚುಯಲ್ ಬಂದು ನೋಡಿ. ನೀವು RSSನ ದೇಶಭಕ್ತಿ ಸಂಘಟನೆ ಅಂತ ಕರಿತೀರಲ್ಲ, ಮತ್ತು ನಿಮಗೆ ಎಲ್ಲದೂ ಆಧಾರ ಬೇಕು, ಡಾಕ್ಯುಮೆಂಟ್ರಿ ಬೇಕು ಅಂತ ಹೇಳ್ತಿದ್ದೀರಿ. ಯಾಕೆ RSS ಇದುವರೆಗೂ ನೋಂದಣಿ ಆಗಿಲ್ಲ? RSS ಯಾಕೆ ರಿಜಿಸ್ಟರ್ಡ್ ಆಗಿಲ್ಲ ಸರ್? ಒಂದು ನಿಮಿಷ ಹೇಳ್ತೀನಿ. RSS ನೋಡಿ, ಮೊದಲನೇದಾಗಿ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ. ಮೊದಲನೇದು ಕಾನೂನು ಕೇಳ್ತಾ ಇದ್ದೀರಾ ನೀವು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಪ್ಪ ನೀನು ಮನುಷ್ಯ ಆಗಿದೆಯಾ, ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಹಾಗೆ ಒಂದು ನಿಮಿಷ ಹೇಳ್ತೀನಿ. ಒಂದಿಷ್ಟು ಜನರು ಸೇರಿಕೊಂಡು ಮಾಡ್ತಾ ಇರೋವಂಥ ಒಂದು ಸಂಘಟನೆ RSSಗೆ ಒಂದು ಅದರದೇ ಆದಂಥ, ಈಗ ಪ್ರತಿಯೊಂದು ಸಂಘ ಸಂಸ್ಥೆಗೂ ಬೈಲಾ, ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತಲ್ಲ, ಸಂಘಕ್ಕೂ ಅದಿದೆ. ಅದು ತಾವು ದಯವಿಟ್ಟು ಓದಿ. ನಿಮ್ಮ ಹತ್ರ ಇಲ್ಲದೆ ಇದ್ದರೆ ನಾನು ಕೊಡ್ತೀನಿ, ನಿಮ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಅದು ಉತ್ತರ ಕೊಡುತ್ತೆ.